ಅಲ್ಲ ಕಣ ಸತೀಸಣ, ಅವತ್ತು ಹಂಗೆ ಬೈದ್ಬಿಟ್ಟು ಕಳ್ಸ್ಬಿಟ್ಟಲ್ಲ, ನಾನು ಸೂಟ್ ಕೇಸ್ ಇಲ್ಲೇ ಮಾಡ್ಬಿಟ್ಟೋಗ್ಬಿಟ್ಟಿದ್ದೆ. ಏನು ಮಾಡಿದೆ ದುಡ್ಡ? ಏನು ಮಾಡೋ ಮುಡ್ಲೇನ ತಗೊಂಡಾಗ ಅಸೇಟು ಮಕ್ಕದ ಮೇಲೆ ಬಿಸಾಕಿವ್ನಿ. ಆ ಸಂತೋಷ ನನ್ನ ಮಗನ ಹುಡುಕ್ತಾವ್, ನೀ ಸಿಗ್ತಾ ಇಲ್ಲ. ಸಿಕ್ಕರೆ ಮಾತ್ರ ಹಬ್ಬ ಮಾಡಿಬಿಡ್ತೀನಿ. ಬಲ್ಲರ ಇದೆಯಾ? ಅವತ್ತು ನಾನು ನೋಡಿದ್ರೆ ಒಳ್ಳೆ ಕೆಕ್ಕರ್ಸ್ಬಿಟ್ಟು ಈಗ ಹೇಳೇ ಕೇಳಿದ್ರೆ ದುಡ್ಡು ತೊಗೊಂಡೋಗಿ ಕೊಟ್ಟಿದ್ಯಲ್ಲ. ಇಷ್ಟಕ್ಕೆ ಅಷ್ಟೆಲ್ಲ ಆಡಬೇಕಾಗಿತ್ತೆ. ಇದನ್ನೇ ತಾನೇ ಸಸಿ ಹಾಕಲು ಹೇಳಿದ್ದು. ಕೆಲವೊಂದ್ಸಲ ಹಂಗೆ ಕಣ್ಲ, ಸೀದಾ ತಿನ್ನೋಕ್ಕಿಂತ ತಲೆಯಾಸಿ ಸುತ್ಕೊಬಂದು ತಿಂದರೆ ಸಮಾಧಾನ. ಬಲಾರೆ ನನ್ನ ಮಗ ನೀನು. ಸರಿ ಬರೋನೆ ನಾನು, ಕೆಲಸದೇ ಇಲ್ಲ ಹುಡುಗ ಹೋಗುವಂತೆ. ಕೆಲಸ ಇಲ್ಲದೆ ನಾವಿನ್ನು ಸುಮ್ಮನೆ ಕೂತಿದ್ದೀವಿ ಇನ್ಕಂಟ. ನಮಗೂ ಕೆಲಸ ತಪ್ಪ. ನಾವೇನೋ ಮನೆ ನೆಂಟ ಬಂದಿದ್ದೀವಿ ಅಂತೇಳಿ ಮಾತಾಡ್ಕೊಂಡು ಕೂತಿದ್ರೆ ನನಗೆ ಕೆಲಸದೇ ಅಂತ ಎದ್ದೋಯ್ತಿದ್ದಿ. ಹಂಗಾರೆ ನಮ್ಗೆ ಅವಮಾನ ಮಾಡ್ತಿದ್ದೀನಿ ನೀನು ಕೆಲಸ ಇಲ್ದವರು ಅಂತ. ಓಹೋ ಅಣ್ಣ ಚಾರ್ಜ್ ಆಗ್ಬಿಟ್ಟಿದ್ದಿ. ಏನು ನಮ್ಮನೆ ಕಾಲು ಕೆಳಗೆ ಬೀಳಿಸ್ತಾ ಇದ್ದಿ. ಮತ್ತೆ ಬಂದಿಲ್ಲ ಏನ್ರು ಮನೆಗೆ ಆಗ್ದಿರತ್ತದ. ಮತ್ತೆ 2 ದಿವಸದಿಂದ ಆ್ಯಪ್ 3 ಹಾಕ್ಕೊಂಡು ಇಷ್ಟಾಗಲ ಮನೇಲಿ ನಾನು ಒಬ್ಬನೇ ಗೂಬೆ ಹಂಗೆ ಕೂತು ಬೇಜಾರಾಗಿ ಹೋಗಿದ್ದು ಗೊತ್ತೇ. ಈಗಲಾರು ಬುದ್ಧಿ ಕಲ್ತು ಕಡಪ್ಪ. ನಿಮ್ಮಂಥವ್ರು ಹೇಳಿದ್ರಿಂದ ನಮ್ಮಂಥವ್ರು ಕಲ್ತ್ಕೊಳ್ಳೇಬೇಕು. ಸರಿ ಬಿಡು, ಬೇಕಿತ್ತು ನನಗೆ. ಲೇ ಹೋಗ್ಲಾ ಕರ್ಕಬಾ, ಹೋಗ್ಲಾ. ಅವಳೇನೋ ಚಿಕ್ಕ ಹುಡುಗಿ ಆಡ್ದಂಗೆ ಇರ್ತಾಳೆ ಅಂತ ಇವನು ಅದಕ್ಕೆ ಸಮನಾಗಿ ಹೋಗ್ಲಾ. ಹೆಂಗಾರ ತಿದ್ಬಿಟ್ಟು ಕರ್ಕಬಾ. ಯಪ್ಪ ನಿನ್ನ ಕಾಲು ಬೀಳು ಬಿದ್ದುಬಿಡ್ತೀನಿ. ಆ ಹುಚ್ಚಿ ಸವಾಸ ಮಾತ್ರ ನನಗೆ ಬೇಡ. ಈ ಒಳ್ಳೆ ಮೆಟ್ಲಾರ್ದಂಗೆ ಇರ್ತಾಳೆ, ಅದು ಏನಂತ ಎತ್ಬಿಟ್ಟಿದ್ದಾರೋ ಅವ್ರವ್ವ ಅಪ್ಪ. ನನಗಂತೂ ಅವಳ ಹತ್ರ ಹೆಂಗಕ್ಕೆ ಸಾಕಾಗೋಯ್ತದೆ. ಅದು ಹೆಂಗೆ ಒಪ್ಪಿಸ್ತೀಯ ನೀನು? ಒಪ್ಪಿಸ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿಲ್ಲ. ನಿನ್ನ ತಂಗಿ ಅಲ್ವ ಅವಳು, ಹೋಗಿ ಒಪ್ಸು ಕರ್ಕೊಬಂದು ಬಿಡು. ಬೇಡ ಅಂದವ್ರು ಯಾರು? ನಾನಂತೂ ಪ್ಯಾಟಕ್ಕೆ ಕಾಲಿ ಇಕ್ಕಲ್ಲ. ಓಲಿ ಆಡ್ಬಸ್ತೀಯನೇ ಆಳೆ ಮನೇನ ಉಂಡಿಸ್ಬಿಟ್ಟು ಹೊಸ್ದಾಗಿ ಒಂದು ಮನೆನಾರ ಚಂದ ಪ್ಯಾಟೆ ಇಲ್ಲಿರ್ತದ ಹಂಗೆ ಕೊಟ್ಟು ಅವಾಗ ಮನೆನಾರ ತೋರಿಸಿ ಒಂಚೂರು ಉಬ್ಬಿಸ್ಬಿಟ್ಟು ಕರ್ಕೊಂಡ್ಬಿಡ್ಬೋದು. ನೋಡು ಪ್ಯಾಟೆಲ್ಲಿದ್ರುವೆ ನಿನ್ನ ಮನೇಲಿ ಇರ್ತೀಯಾ, ಇಲ್ಲಿದ್ರುವೆ ಇಲ್ಲೇ ಇರ್ತೀಯಾ, ಹೆಂಗದು ನೋಡು ಪ್ಯಾಟೆಗೆ ಹೆಚ್ಚಾಗದೆ ಅಂತೇಳಿ ಕರ್ಕೊಂಡ್ಬಿಟ್ರಾಯ್ತು. ಈ ಕಾಲು ಚಿಕ್ಕ ಮಕ್ಳುಗಳು ಮದುವೆ ಹೋಗ್ಬಿಟ್ರೆ ಇದೇ ಪಾಡು. ಒಳ್ಳೆ ಬೊಂಬಾಯಿ ಮಿಠಾಯಿ ನೋಡಿ ಬಡ್ಕತಾವಲ್ಲ, ಹಂಗೆ ಬಡ್ಕತವೆ. ನೋಣೆಯ ಸರಿಯಾಗಿ ಕಣೋ. ಅಲ್ಲ ನಿಂತ್ಕೊಳ್ಳೋದು ಮನೆ ಕಟ್ಟು, ಅದು ಪ್ಯಾಟೆಗಿಂತ ಮೀರಿಸಿದ್ದ ಅಂದರೆ ಎಲ್ಲಿಂದ ತರಲು? ಎಲ್ಲಿಂದ ತರಲಿಂದ ಎಲ್ಲರೂ ತಗೊಬರ್ಬೇಕಪ್ಪ. ಎಂಡ್ರು ಬೇಡ ಮನೆಗೆ. ಈಗ ನೋಡು ನಮ್ಮನೆ ಹೆಂಗೆ ಕಳೆವಾಗದೆ, ಅದೇ ಬೆಳಗ್ಗೆ ಬಂದಾಗ ನೋಡು ಹಿಂಗಿತ್ತು. ಹಂಗೇನೆ ಕಣ್ಲಾ ಹೋಗು. ನಮ್ಮನೇಲೆ ನಂಗಿಲ್ಲ ಕಣ, ನಮ್ಮ ಓಳೆಲ್ಲ ಮಾಡ್ಕೊತಾಳೆ. ಹಂಗಾರೆ ನಮ್ಮನೇಲಿ ಮುಸ್ರೆ ಬಟ್ಟೆ ಬಿದ್ದಿದ್ದು ಅಂತೇಳಿ ನಾನು ಹೇಳ್ತೇವನಾ? ನಮ್ಮನೆಲ್ಲ ಮುತ್ಕಮ್ಮ ಇತ್ತು ಮಾಡಿತ್ತಪ್ಪ. ಮನೆಗೆ ಒಂದು ಕಳೆ ಅಂತಿರ್ತದೆ ಮಗನೇ. ಈಗ ಹೋಟ್ಲು ಬೇರೆ ಛತ್ರ ಇವೆಲ್ಲದಕ್ಕೂ ಬೇರೆ ಥರ ಕಳೆ ಇದೆ. ಮನೆಗೆ ಒಂದು ಕಳೆ ಇರ್ತದೆ. ಆ ಕಳೆ ಮನೇಲಿ ಹಿಂಗುಸಿದೆಯಾ ಬರೋದು. ಹಾಗಾದ್ರೆ ಆ ಮುತ್ಕಮ್ಮ ಹೆಂಗ್ಸಲ್ವೇ? ನನ್ನ ಮಗನೇ ನೀನು ತಡ್ನೋ ಅವಳು ತಡಿಯೋ ಗೊತ್ತಾಯ್ತಲ್ಲ. ನಾನು ಹೇಳಿದ್ದು ಮುತ್ಕಮ್ಮನ ಹೆಂಗ್ಸು ಅಂತಲ್ಲ, ಮನೆ ಹೆಂಗ್ಸು ಅಂದರೆ ಮನೆ ಗೃಹಲಕ್ಷ್ಮಿ. ನಾವು ಕಟ್ಕೊಂಬಂದಿರ್ತೀವಲ್ಲ ಅವರು. ಅಯ್ಯ ಅವಳನ್ನ ಕರ್ಕೊಂಡೋಗ್ಲ ಮನೆಗೆ ಅಂದರೆ ಇಲ್ಲಿ ಬಂದಿರೋ ಹೇಳ್ತಾ ಇದೆಯಲ್ಲ. ಏನೋ ಕಣಪ್ಪ, ನನಗಂತೂ ಸಾಕಾಗೋದೆ ಅವಳು ಹೇಳ್ದಂಗೆ ಕೇಳಿ. ಈಗ ಇದು ಬೇರೆ ಮಾಡು ಅಂತೀಯ. ಈಗೆಲ್ಲದ ದುಡ್ಡು ಎಲ್ಲ ನಿಂಗೆ ಕೊಟ್ಟಿವ್ನಿ. ಇನ್ನಿರೋದ್ರಲ್ಲಿ ಹಿಡಿದ್ಬಿಟ್ಟು ಸಾಲ ಮಾಡಲಿ? ಅಯ್ಯ 20 ಸರಿ ಹೇಳ್ತಿಲ್ಲಲ್ಲ, ಕೊಟ್ಟಿರೋ 4 ಲಕ್ಷಕ್ಕೆ ಕೊಟ್ಟಿವ್ನಿ ಅಂತ. ನೀನು ಮನೆ ಹಿಡಿಲ್ಲ, ನಾನು ಏನಾರ ಮಾಡಿ ನಿಂಗೆ ದುಡ್ಡು ಕೊಟ್ಟೇನು. ಅಷ್ಟೇ ಹಾಕ್ಲಾ. ನೀನು ಮನೆ ಕಟ್ಟೋ ಸಲುವಾಗಿ ನನ್ನ ಹತ್ರ ಸಾಲ ತಗೊಂಡವನಲ್ಲ ಸತೀಸ. ಅಲ್ಲ ನನ್ನ ಹೆಸರು ನಾನೇ ಹೇಳ್ಕೊತೇನೆ ಸಂತೋಷ. ಅವನನ್ನ ಕಟ್ಟಿರೋ ಮನೆ ಮಾರ್ಸಾರ ನೀನು ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟೇನು ಆಯ್ತೇ? ಯಪ್ಪ ಸರಿಯಾಗಿಳು. ನೀನು ಹೇಳೋದು ನೋಡಿದ್ರೆ ನಾನು ಅವ್ನ ಮನೆ ಮಾರಿಸಿ ನನ್ನ ಮನೆ ಕಟ್ಕೊಳಂಗೈತೆ. ಕೊಟ್ಟಿರೋ ದುಡ್ಡು ಇಸ್ಕೊಡ್ತೀನಿ ನೀನು. ಯಾಕೆ ಸಾಕು ಏನೋ ಒಂದು ಒಟ್ಟಿನಲ್ಲಿ ನಿನಗೆ ನನ್ನ ಕಡೆಯಿಂದ ದುಡ್ಡು ಏನು ಬರಬೇಕು. ಇನ್ನೂ ಏನಾರು ಅಡ್ಜಸ್ಟ್ ಆರ ಹೆಚ್ಚಾಗಿ ಕೊಟ್ಟೇನು. ನಾನು ಹೇಳ್ದಂಗೆ ಫಸ್ಟ್ ಮನೆ ಕಟ್ಟು, ಆಮೇಲೆ ಹುಡುಗಿನ ತಂದಲ್ಲಿ ಬಿಡೋ ಕೆಲಸ ನಾನು ಮಾಡ್ತೀವಿ. ಓಹೋ ಹಂಗೆ ಯಪ್ಪ. ನೋಡಿ ಈಗ ಮನೆಗೊಂದು ಕಳೆ ಆಯಿತು. ನೆನೆ ಎಲ್ಲ ಬಿಕ್ಕು ಅಂತಿತ್ತು. ನನಗೂ ಹುಚ್ಚಿದಂಗೆ ಆಗೋಯ್ತು. ಅಯ್ಯೋ ಎಂಥ ಮನೆಯಪ್ಪ ಹಿಂಗಾಗೋಯ್ತಲ್ಲ ಅಂತ. ನೋಡು ಅವಳಿಗೆ ಅಡುಗೆ ಮನೇಲಿ ಇಟ್ಕೊಂಡು ದಡ ಬುಡ ಪಾತ್ರೆ ಆಡಿಸೋದು, ಈ ಗಂಡ ಈಚೆಗಡೆ ಕೂತ್ಕೊಂಡು ಮಾತಾಡೋದು, ಇದೇ ಅಲ್ವ ಕಳೆ ಮನೆಗೆ? ಹೇಳ್ರು ಜಮ್ಮ, ಅದನ್ನೇ ನಾನು ಹೇಳ್ತಾ ಇರೋದು. ಯಪ್ಪ ಮುರಳಿಯಪ್ಪಂಗೆ ಮನೆ ಕಟ್ಟಕ್ಕೆ ಹೇಳ್ತಿದ್ದೆ. ನೀನು ಮನೆ ಕಡಿಕೆ ತಲೆ ಕೆರ್ಸ್ಕೊಳಪ್ಪ. ಅಡುಗೆ ಮನೆಯಾಗೆ ಪಾಪ ಹುಡುಗಿ ಬಂಗತ್ತದೆ. ಒಲೆಗೆ ಮಾಡೋಕೆ ಹಾಕಿಲ್ಲ, ಗ್ಯಾಸ್ ಸ್ಟವ್ ಇಟ್ಕೊಳಕ್ಕೆ ಜಾಗ ಸರಿಗಿಲ್ಲ. ಅಡುಗೆ ಮನೆ ಒಂಚೂರು ಸರಿ ಮಾಡಿಸ್ಕೊಡಪ್ಪ. ಅಯ್ಯೋ ಅಜ್ಜಮ್ಮ ಅದಕ್ಕೆ ತಲೆ ಕೆರ್ಸ್ಕೊಂಡೆ. ನಾನು ಅದನ್ನೇ ಯೋಚನೆ ಮಾಡ್ತೇವೆ. ನಾನು ಈ ಮನೆಯ ಹೊಸಿ ಸಂದಾಗಿ ಆಲ್ಟ್ರೇಷನ್ ಮಾಡೋಣ ಅಂತೀವಿ. ಈಗ ನನ್ನ ಹೆಂಡ್ರು ಬಸ್ರಿ ಹಾಕಿಲ್ಲ. ಅವಳನ್ನ ಬಾಣ್ತನಕ್ಕೆ ಅವ್ರ ಅಪ್ಪನ ಮನೆಗೆ ಕಳಿಸ್ಬಿಟ್ಟು ಮೇಲೆ ಮನೆ ಹಿಡಿತೀನಿ. ಈಗ ಹಿಡಿಬಾರ್ದು ಕಣಪ್ಪ. ಮಗ ಆಗಿ ಸೂತ್ಕ ಕಳ್ಕೊಳ್ಳೋ ಗಂಟ ನೀನು ಆ ಕೆಲಸ ಮುಟ್ಟಂಗೆ ಇಲ್ಲ. ಅದಕ್ಕೆ ನನಗೂ ಈಗ ಸದ್ಯಕ್ಕೆ ಕೈ ಹಾಕಕ್ಕೆ ಹಾಕಿಲ್ಲ. ಇನ್ನೊಂದು 2-3 ತಿಂಗಳು ಬಿಟ್ಕೊಂಡು ಹಿಡಿದ್ಬಿಟ್ಟು ಎಲ್ಲ ಒಟ್ಟಾಗೆ ನೀಟ್ ಮಾಡಿಬಿಡ್ತೀನಿ. ನನ್ನ ಮಗಳು ಬರೋದಕ್ಕೆ ಮನೆಗೆ ಕಲಕಲ ಅಂತಿರ್ಬೇಕು. ಅಷ್ಟು ಮಾಡಿ ಪುಣ್ಯ ಕಟ್ಕೊಂಡಂದವ್ರೆ. ಅಂದಂಗೆ ಈ ಅಪ್ಪ ಮುರಳಿ ಅಂದರೆ ಅದೇ ಅವತ್ತು ಬಂದಿತ್ತಲ್ಲ ಪವಿ ಅಂತ ಹುಡುಗಿ, ಅವ್ರ ಗಣ್ಣೆ. ಹ್ಞೂ ಅದೇ ಹುಡುಗಿ. ಅದೇ ನೀನು ಚೆನ್ನಾಗಿ ಬೈದ್ಬಿಟ್ಟಲ್ಲ, ಯಾಕೋ ಕಾಪ ಬಂದು ನನಗೆ. ಆ ಹುಡುಗಿ ಹತ್ಕೊಂಡು ಹೊಟ್ಟೋಯ್ತು. ಅದು ಬೈದು ನೋಡು ಹೇಳ್ತೀನಿ ಅನ್ನ. ನೀನು ಅವಳನ್ನ ಏನು ಅನ್ನಕ್ಕಿಲ್ಲ, ನೀವು ತಲೆಮೇಲೆ ಕುಂಡಿಸ್ಕೊಂಡಿದ್ದೀರಿ, ಕಳ್ಸೋಕ್ಕಿಲ್ಲ ಬೈದು ಅಂತವ. ಇಲ್ಲಿ ಬಂದರೂ ಬಿಟ್ಟಿಲ್ಲ ಬೈದೀವ್ನಿ. ಹಂಗೂ ಅದು ಯಾಕೋ ಜಗ್ಮುಂಡಿ ಹಿಡ್ಕೊಂಡು ಕೂತದೆ. ಯಾರ್ಯಾರ ಹತ್ರ ಬೈಸ್ಕೋಬೇಕು ಬೈಸ್ಕೊಳ್ಳಿ, ಇಲ್ಲೇ ಬಿದ್ದಿರಲಿ ಬಿಡೋತೆಗೆ. ಇದೇ ನೀವು ಪ್ರೀತಿಯಿಂದ ಅಂದ್ಬಿಟ್ಟೋದ್ನೋ ಕಾಪ್ತಿಂದ ಅಂದ್ಬಿಟ್ಟೋದ್ನೋ ಗೊತ್ತಾಯ್ತಲ್ವಲ್ಲ. ಹೂ ಕಡೆಪ್ಪ ಹಂಗೆ ಗಂಡ ಅಂಟ್ರ ಮೇಕೆ ಅಷ್ಟಿರಕ್ಕಿಲ್ವೇ.
ತನ್ನ ಹೆಂಡತಿಗೆ ಅವ್ರ ಅಣ್ಣನೇ ಆಗಲಿ ಅವ್ರ ಅಪ್ಪನೇ ಆಗಲಿ ಮದುವೆ ಆದ್ಮೇಲೆ ಬೈದರೆ ಎಂಥವ್ರಿಗೆ ಆಗಲಿ ಚುರುಕಂತದೆ. ಅದಕ್ಕೆ ಹೊಸಿ ಮಕ್ಕ ಚಿಕ್ಕದು ಮಾಡ್ಕೊಂಡು ಹೊಂಟ್ಬಿಟ್ಟ. ಆಹಾ, ಇಷ್ಟು ಪಿರೋತಿರೋನು ಯಾಕೆ ಕಂಡು ಬಿಟ್ಟವನಪ್ಪ. ಏನ್ರೆ ಮನೆಗೆ ಬಿಟ್ಟಿದ್ದು ಇಷ್ಟು ಬೇಗ? ಅಯ್ಯೋ ಹೂ ಕಣ್ರಿ, ಯಾಕೋ ಸೊಂಟ ನೋವು ಬತ್ತು ಅಡುಗೆ ಮನೆಯಲ್ಲಿ ಹೊಸಿ ಕೆಲಸ ಮಾಡಿದೆ, ಅದಕ್ಕೆ ಬಂದು ಮನೆಗೆ ಹೋಗ್ಬಿಟ್ಟೆ. ಊಟ ಮಾಡ್ದು? ಮಾತ್ರೆ ಗೀತ್ರೆ ಬೇಕಿತ್ತು? ಮಾತ್ರೆ ಗೀತ್ರೆ ಏನು ಬೇಡ, ಇನ್ನು ಹಾಕಿದೆಲ್ಲ ಹಿಂಗೆ ಅಂತೆ ಅವು ಹೇಳೋಳೆ. ಅದು ಊಟ ಮಾಡಿದೆ, ನಿಮ್ದಾಯ್ತೆ? ಅಜ್ಜಮ್ಮಂಗೆ ಹೇಳಿದ್ದೆ ಈಗ ಕೊಡು ಅಂತವ. ಓ ಮಾಡ್ಕೊಂಡೆ ಬಂದೆ. ಸರಿ ನೀನು ಮನೆಗೋ, ನಂಗೆ ಹೊಸಿ ಕೆಲಸ ಅದೇ, ನಾನು ತೋಟದಲ್ಲಿರ್ತೀನಿ. ಇಷ್ಟೊತ್ತಿನಾಗೆ ಅಂತ ತೋಟದಲ್ಲಿ ಕೆಲಸ? ಏನಿಲ್ಲ, ಯಾರು ಬತ್ತೀನಿ ನಿಂದವ್ರೆ ಕಾಣೋಕ್ಕಿತ್ತು, ಸುಮ್ಮನೆ ಯಾಕೆ ಮನೆ ಒಳಕ್ಕೆಲ್ಲ ಅಲ್ಲೇ ಇದು ಮಾತಾಡಿಸ್ಬಿಟ್ಟು ಬರ್ತೀನಿ. ಅದರಲ್ಲಿ ಸಿದ್ದಪ್ಪನ ಸಿಕ್ಕಲ್ಲ 2-3 ದಿವಸದಿಂದ, ಏನೇನು ಮಾಡೋ ನೋಡ್ತೀನಿ. ಅಂದಂಗೆ ನಿಮ್ಮ ಹತ್ರ ಮಾತಾಡೋಣ ಅಂತಿದ್ದೆ. ಅನಿತಾ ಬಂದವಳಂತೆ, ಅಜ್ಜಮ್ಮಗ ಅಂತಿತ್ತು ಮಾವಯ್ಯ ಹೇಳಿದ್ರು ಅಂತೇಳಿ. ಹೋಗಿ ಮಗ ನೋಡಿಕೊಂಡು ಅವಳನ್ನ ಮಾತಾಡ್ಸ್ಕೊಬರ್ಬೇಕು. ಹೋಗೇ ಇಲ್ಲ. ಆಮೇಲೆ ಏನನ್ಕತ್ತಾರೋ ಏನೋ, ಬಸ್ರಿ ಕರಿಯೋಕ್ಕೆ ಬಾಣತಿ ಕರಿಯೋಕ್ಕೆ ಹೋಗೋಕ್ಕೂ ಆಗಲಿಲ್ಲ. ಆಮೇಲೆ ಬೇಜಾರು ಮಾಡ್ಕೊಬಿಡ್ತಾರೆ ಮಾವಯ್ಯ ಅತ್ತಮ್ಮ. ಮಾವಯ್ಯ ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ, ಅತ್ತಮ್ಮ ಮಾಡ್ಕೊಂಡಳೇನೋ. ಸರಿ ನಾಳೆಗೆ ಆದರೆ ಹೋಗ್ಬಿಟ್ಟು ಬರೋಣ. ಇಂಥ ಟೈಮ್ನಾಗ ಹೋಗ್ಲೇಬೇಕಾ ಅಯ್ಯೋ ಏನು ಬಸ್ಸ ತಿಳಿಬೇಕೇ ಏನು, ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ ಆಯಿತು ತಗೊಳ್ಳಿ. ಒಂದು ಮಾತಾಡ್ಸ್ಕೊಬಂದರೆ ನಾಳೆ ನಮಗೂ ಬಂದು ನೋಡಿ ಮಾಡಬೇಕಲ್ವೇ? ಸರಿ ನಿನ್ನ ಇಷ್ಟಂಗೆ ಆಗಲಿ, ಹೋಗ್ಬಿಟ್ಟು ಬರಂತಾಗ. ಏನ್ರೆ ಬೇಜಾರಾಯ್ತು ನಿನಗೆ? ಈ ಸಿಕ್ಕೆ ನಾನು ನಿನ್ನ ಮೇಲೆ ಕೈ ಮಾಡಿಬಿಟ್ಟು ಇಷ್ಟೆಲ್ಲ ಅವಂತರ ಆಗಂಗೆ ನಡ್ಕೊಂಬಿಟ್ಟೆ. ಇರಲಿ ಬಿಡಿ, ಮನೆ ಅನ್ಮೇಕೆ ಒಂದು ಮಾತು ಬರ್ತದೆ ಹೋಯ್ತದೆ. ಈಗ ಸರಿ ಯಾಕೋ ಅದು ದೊಡ್ಡದಾಯ್ತು ಅಷ್ಟೇ, ಇಲ್ಲಿಗೆ ಮುಗೀತಲ್ಲ. ಇನ್ನು ಬಿಟ್ಬಿಟ್ಟು ಮುಂದಿನ ಕೆಲಸ ನೋಡ್ರಿ. ಅಂದಂಗೆ ಮುರಳಿ ಅಣ್ಣ ದುಡ್ಡು ಕೊಡ್ತೆ? ಕೊಟ್ಟಾಯಿತು, ನಾನು ತಗೊಂಡೋಗಿ ಸೇಟು ಕೊಟ್ಟೆ. ಈಗ ಮುರಳಿ ಕೇಳ್ತಾವನೆ, ಹೆಂಗಾನ ಮಾಡಿ ಹೊಂಚ್ಕೊಡ್ಬೇಕು. ಅಯ್ಯೋ ಇಷ್ಟು ಬೇನೆ ಕೇಳ್ತದ? ನಾನೇ ಮನೆ ಹಿಡಿಯೋ ದುಡ್ಡು ಕೊಟ್ಟಿದ್ದಿ, ಹಿಡಿದ್ಬಿಡು, ಆಮೇಲೆ ಅಂದರೆ ಮುಂದೆ ಕೊಟ್ಟೈತದೆ ಅಂತ ಹೇಳಿದೆ. ಅದಕ್ಕೆ ಈಗ ಸದ್ಯಕ್ಕೆ ಅವನ ಹತ್ರ ಇರೋದ್ರಲ್ಲಿ ಮಾಡ್ಕೊತಾನೆ. ಆಮೇಲೆ ಯಾವಾಗಾರ ಅದು ಬೇಕು ಅಂತ ಅಂದಾಗ ಹೊಂಚ್ಕೊಟ್ಬಿಡ್ಬೇಕು. ನಾವು ಬೇಗ ಹೊಂಚಿದ್ರೆ ನಮಗೆ ಒಳ್ಳೇದಲ್ವೇ? ಆಮೇಲೆ ಸಡನ್ನಾಗಿ ಬೇಕು ಅಂತ ಹೇಳಿತಾರಣ. ಅಯ್ಯೋ ಎಲ್ಲ ಒಟ್ಟಿಗೆ ನಿಮ್ಮ ತಲೆ ಮೇಲೆ ಬಿತ್ತು ನೀ. ಏನಾಗಕ್ಕಿಲ್ಲ ತಗೋ, ಹೆಂಗೋ ಮಾಡ್ತೀನಿ. ಅದು ಏನ್ರೆ ತಪ್ಪು ತಿಳ್ಕೊಬೇಡ, ಅಪ್ಪಾಜಿ ಕಡೆಯಿಂದ 1.5 ಎಕರೆ ಜಮೀನು ಬಂದಿತ್ತಲ್ಲ, ಮಾವಯ್ಯ ಅದನ್ನ ನನ್ನ ಹೆಸರು ಮಾಡಿಸ್ಕೊ ಅಂತಲೇ ಇದ್ದ. ನಾನು ಸುಮ್ಕೆ ಇದ್ದೆ. ಈಗ ಅದನ್ನ ಯಾರಿಗಾರ ಮಾರ್ಬಿಟ್ಟು ಈ ಮನೆಯು ಹೊಸಿ ರಿಪೇರಿ ಮಾಡ್ಸಕ್ಕದೆ, ಇದು ಅವನು ಕೊಡೋ ದುಡ್ಡಿಗೆ ಎಲ್ಲ ಸೇರಿಸಿ ಮಾರ್ಬಿಡ್ಲಾ? ಏನೋ ಆ ಜಮೀನು ಮಾರ್ಬಿಡ್ತೀರಿ, ಅದು ಮಾರ್ಬಿಟ್ರೆ ನಮ್ಗೆ ಉಳ್ಕೊಳ್ಳೋದು ಇದೆಯಾ? ಅದು ಅಲ್ಲದೆಯಾ ಈ ಮನೆ ಏನು ರಿಪೇರಿ ಮಾಡ್ಸೋಕ್ಕಿದ್ದೀರಿ? ಏನಿಲ್ಲ ಕಣ್ರೆ, ನಿನಗೆ ಕಷ್ಟ ಆಯ್ತಾ ಅದೇ ಅಂತವ. ಹೊಸಿ ಹಳೆ ಮನೆ ಇದು, ಹಿಂದೆಗಡೆ ಎಲ್ಲ ಅಡುಗೆ ಮನೆಯೆಲ್ಲ ಸಂದ ಕಟ್ಟಿಲ್ಲ, ಬಸ್ಲು ಮನೆಯೆಲ್ಲ ಸಣ್ಣಕ್ಕಿಲ್ಲ. ಅದಕ್ಕೆ ಅದೆಲ್ಲ ಹೊಸಿ ಒಡಿಸಿ ರಿಪೇರಿ ಮಾಡಿಸ್ತೀನಿ. ಆಮೇಲೆ ನೋಡೋಣ, ಇದಿಂಗೆ ಮುಂದುವರೆದ್ರೆ ನಾಳೆ ಮಕ್ಕಳು ಮರಿ ಆದ್ಮೇಕು ಕಷ್ಟ ಆಗೋಯ್ತದೆ. ನಾನೇ ಬೇರೆ ಏನಾರ ಮಾಡಬೇಕು ಅಂತ ಇವನಿ. ಅಂದರೆ ಏನು ಮಾಡಬೇಕು ಅಂತಿದ್ದೀರಿ? ಫ್ಯಾಕ್ಟ್ರಿನೇ ನಾನೇ ಒಂದು ಮಾಡೋಣ ಅಂತ. ಹೆಂಗಿರು ನನಗೆ ಬೇರೆ ಕೆಲಸ ಗೊತ್ತಿಲ್ಲ, ಬುದ್ಧಿತಿಲ್ಲ ಇಂದ ಫ್ಯಾಕ್ಟ್ರಿಲೇ ಕಳೆದಿದ್ದೀನಿ. ಅದಕ್ಕೆ ಹೊಸ ಫ್ಯಾಕ್ಟ್ರಿ ಮಾಡಿ ಹೊಸ ದಿವಸ ಕಷ್ಟ ಆಯ್ತದೆ. ಆಮೇಲೆ ಹೆಂಗಿರು ನನಗೆ ಅನುಭವ ಅದಲ್ಲ, ಸರೋತದೆ. ನಾಳೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಕೆ ಎಷ್ಟು ದಿವಸ ಅಂತ ಮಾವಿಂತವೇ ಇರೋಣ ಹೇಳು? ಈಗ ಅದು ಅಲ್ಲದೆ ಕಿಶೋರ ಬಂದು ಫ್ಯಾಕ್ಟ್ರಿಗೆ ವ್ಯವಹಾರ ವಹಿಸ್ಕೊತಾವನೆ. ಮಾವ ಹೆಂಗೂ ಸುಸ್ತಾಯಿತು. ಅದು ಅಲ್ಲದೆ ಮಾವಯ್ಯ ನಮ್ಗೆ ಕೊಡ್ತೀನಿ ಅತ್ತಮ್ಮ ಬಿಡ್ಬೇಕೆ? ಮೈಸೂರ್ದು ಮಾರ್ಬಿಟ್ಟವ್ರೆ. ಅದಕ್ಕೆ ಇನ್ನು ಕಿಶೋರನ ಕೈ ಕೆಳಗೆ ನಾನು ಮಾಡೋದು ಅಷ್ಟು ಚೆನ್ನಾಗಿ ಕಾಣೋಕ್ಕಿಲ್ಲ. ನಾವೇ ಒಂದು ಏನಾರ ಮಾಡೋಣ ಅಂತ ಯೋಚನೆ ಮಾಡ್ತೇವೆ. ಏನೋ ನಿಮಗೆ ತೋರಿಸ್ದಂಗೆ ಮಾಡಿ, ಆದರೆ ಕೈ ಸುಟ್ಕೊಳ್ಳೋ ಕೆಲಸ ಮಾತ್ರ ಬೇಡ. ಇಲ್ಲ ಕಣ್ರೆ, ಇನ್ಮೇಲೆ ಹಂಗೆ ಮಾಡ್ಕೊಳಕ್ಕಿಲ್ಲ. ಒಂದು ಸರಿ ಬುದ್ಧಿ ಕಲ್ತ್ಮೇಕೆ ತಿರ್ಗಾ ಅದನ್ನೇ ತಿನ್ನೋಕ್ಕಾಗತ್ತೆ. ಇನ್ನು ಯಾವನ್ ಸವಾಸಕ್ಕೂ ಹೋಗಿಲ್ಲ. ಇದೊಂದು ಕಿತ ನಾನು ನಂಬು. ಅದೇ ಈಗ ಪಾರ್ಟಿಗೆ ಬರೋಕ್ಕೆ ಹೇಳಿದ್ದೆ, ಬತ್ತೀವಿಂದವ್ರೆ. ಅವ್ರೇನಾರ ಬಂದರೆ ಹೋಗಿ ಜಮೀನು ತೋರಿಸ್ಕೊಬತ್ತೀನಿ. ನೀನು ಮನೆಗೂ ಅಜ್ಜ ಮೈಸೂರು ನೋಡ್ಕೊತದೆ, ಸಿದ್ದಪ್ಪಂಗೆ ಹೇಳ್ಬಿಟ್ಟೈತೀನಿ. ಬರಲಾ? ಸರಿ, ಹುಷಾರಾಗಿ ಹೋಗಿದ್ದು ಬನ್ನಿ. ಸ್ನೇಹಿತರೆ, ಯಾರೆಲ್ಲ ಕಥಾ ಸಂಗಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಿ, ದಯವಿಟ್ಟು ಆ ಚಾನಲಲ್ಲಿ ಮತ್ತೊಂದು ವಿಡಿಯೋ ಹಾಕಿದ್ದೀವಿ, ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀವಿ. ಸ್ನೇಹಿತರೆ, ಅಲ್ಲೂ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಆ ಥರ ಕತೆ ಇಷ್ಟ ಆಗಿದೆ ಅದು ಅಥವಾ ಬೇರೆ ಥರ ಮಾಡಬೇಕು ನಮಗೂ ಗೊತ್ತಾಯ್ತದೆ. ಅಂದಂಗೆ ನಿಮ್ಮದು ಏನೇ ಇಷ್ಟ ಅಥವಾ ಕಥೆಯಲ್ಲಿ ಚೇಂಜು ಮಾಡಬೇಕು ಅಂತಿದ್ರು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಅಂದಂಗೆ ಸ್ನೇಹಿತರೆ, ಈ ಕಥೆನಾಗೆ ನಾವಿಬ್ಬರು ಜಗಳ ಆಡ್ಕೊಂಡಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ, ಒಂದಾಗಬೇಕು ಅಂತ ಸ್ಯಾನೇ ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ. ಈಗ ಒಂದಾಗಿದ್ದಾಯಿತು, ನಿಮ್ಮೆಲ್ರಿಗೂ ಖುಷಿ ಆಯಿತಾ? ಅಂದಂಗೆ ನಮಗೆ ಹೆಣ್ಮಗ ಹುಟ್ಟಿದ್ರೆ ಪ್ರಶಾಂತಿ ಅಂತ, ಗಂಡು ಮಗ ಹುಟ್ಟಿದ್ರೆ ವಿಶಾಲ್ ಅಂತ ಹೆಸರಿಡೋಣ ಅಂತಿದ್ದೀವಿ. ಯಾವ್ದು ಚೆನ್ನಾಗದೆ?
ಅಂದಂಗೆ ಸ್ನೇಹಿತರೆ, ನೀವು ಬೇರೆಯವರಲ್ಲ, ನಮ್ಮ ಗುರು ಕನ್ನಡ ಕಾರ್ಟೂನ್ ಕುಟುಂಬದವರೆಯ. ನೀವೇ ಹೇಳ್ಬಿಡಿ, ನಿಮ್ಗೆ ಯಾವ್ದಾರ ಇಷ್ಟ ಇದ್ದ ಹೆಸರುಗಳು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಯಾವುದು ಮೆಜಾರಿಟಿಲಿ ಜನ ಜಾಸ್ತಿ ಇಷ್ಟಪಟ್ಟು ಹೇಳ್ತಿರೋ ಆ ಹೆಸರೇ ಇಡ್ತೀವಿ. ಸರಿ ಸ್ನೇಹಿತರೆ, ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಯಾರು ಕಥೆ ಸಂಗಮ ಚಾನಲ್ನ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಲೈಕ್ ಮಾಡೋದು ಮರಿಬೇಡಿ. ಯಾಕೆಂದರೆ ನಾವು ಮಾಡ್ತಿರೋ ಕತೆ ನಿಮ್ಗೆ ಇಷ್ಟ ಆಗೋದೇ ಇಲ್ಲೋ ಅಂತ ನಮ್ಗೆ ಗೊತ್ತಾಗದೆ ನೀವು ಲೈಕ್ ಕೊಟ್ಟಾಗ. ಸ್ನೇಹಿತರೆ, ಆ ಚಾನಲ್ದು ಲಿಂಕು ಡಿಸ್ಕ್ರಿಪ್ಷನ್ ಆಗದೆ, ಹೋಗಿ ನೋಡಿ.